ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಫಸ್ಟ್ ಒಂದು ಅಪ್ಡೇಟ್ ಇದೆ ಗುರು, ಆ ಅಪ್ಡೇಟ್ ಅನ್ನ ಕೊಟ್ಬಿಡ್ತೀನಿ ನಿಮ್ಗೆ. ಈ ವೀಕು ನನಗಿರೋ ಅಪ್ಡೇಟ್ ಪ್ರಕಾರ ನೋ ಎಲಿಮಿನೇಷನ್ ವೀಕು ಗುರು. ಯಾರು ಈ ವಾರ ಎಲಿಮಿನೇಟ್ ಆಗೋದಿಲ್ಲ. ಬಿಗ್ ಬಾಸ್ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಸೇಫ್ ಮಾಡೋದಕ್ಕೋಸ್ಕರ ಈ ವಾರ ಯಾರನ್ನೂ ಎಲಿಮಿನೇಟ್ ಮಾಡೋದಿಲ್ಲ. ಈವನ್ ವೋಟಿಂಗ್ ಪೋಲ್ಸ್ ಕೂಡ ಓಪನ್ ಮಾಡೋದಿಲ್ಲ ಅಂತ ನನಗಿರ್ತಕ್ಕಂಥ ಅಪ್ಡೇಟು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಯಾರನ್ನ ಸೇವ್ ಮಾಡೋದಕ್ಕೋಸ್ಕರ ಬಿಗ್ ಬಾಸ್ ಈ ತರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೆನ್ನೆ ಎಪಿಸೋಡ್ ಅಂತೂ ನಿಜವಾಗ್ಲೂ ಒಂಥರ ಓಕೆ ತರ ಎಪಿಸೋಡ್ ಗುರು. ಅಷ್ಟೊಂದು ಚೆನ್ನಾಗಿರೋ ಎಪಿಸೋಡ್ ಏನಲ್ಲ, ಮೊನ್ನೆ ತರ ಎಪಿಸೋಡ್ ಏನಲ್ಲ, ನಾರ್ಮಲ್ ಎಪಿಸೋಡ್ ಅಂತ ಹೇಳ್ಬೋದು. ಚೈತ್ರ ಅವರು ನನ್ನ ಎಪಿಸೋಡ್ ಅಲ್ಲಿ ಆ ತರ ಮಾಡಿ ಪೌಲ್ ಕೊಟ್ಟು ಟಾಸ್ಕ್ ಅನ್ನ ರದ್ದಾಗೋದಕ್ಕೆ ಕಾರಣ ಆಗಿದ್ದಕ್ಕೆ ಅದು ಕರೆಕ್ಟಾ ತಪ್ಪ ಗುರು? ಟಾಸ್ಕ್ ಅಂತ ಬಂದ್ರೆ ಭವ್ಯ ಅವರು ಕೊಡ್ತಕ್ಕಂಥ ಎಫರ್ಟ್ಸ್ ಮಾತ್ರ 100ಗೆ 200% ಕೊಡ್ತಾರೆ ಗುರು. ಸಖತ್ ಎಫರ್ಟ್ಸ್ ಅನ್ನ ಕೊಡ್ತಾರೆ. ತ್ರಿವಿಕ್ರಮ್ ಅಷ್ಟೇ ಸಖತ್ ಎಫರ್ಟ್ಸ್ ಅನ್ನ ಹಾಕಿ ಟಾಸ್ಕ್ ಅನ್ನ ಆಡಿದ್ರು. ರಜತ್ ಅವರು ಅಷ್ಟೇ ಕೊನೆಯಲ್ಲಿ ಆಡಿದಂತ ಟಾಸ್ಕ್ ನಿಜವಾಗ್ಲು ಕೋಲಾಹಲ ಟಾಸ್ಕ್ ಅಲ್ಲಂತೂ ಹನುಮಂತ, ಮೋಕ್ಷಿತಾ ಮತ್ತೆ ಐಶ್ವರ್ಯ, ಧನ್ರಾಜ್ ಗುರು. ಧನ್ರಾಜ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಟಾಸ್ಕ್ಗಳಂತ ಬಂದ್ರೆ ಈ ನಡುವೆ ತುಂಬಾ ಸಕ್ಕತ್ತಾಗಿ ಟಾಸ್ಕ್ಗಳನ್ನ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಚೈತ್ರ ಅವ್ರು ಮಾತ್ರನು ತಾನು ಮಾಡಿದ್ದೇ ಸರಿ ಅಂತ ಅನ್ಕೊಂಡಿದ್ದಾರೆ. ಅವ್ರು ಏನ್ ಮಾಡ್ತಾರೋ ಅದೇ ಸರಿ ಅಂತ ಅನ್ಕೊಂಡು ಉಸ್ತುವಾರಿ ಅಂತಂದ್ರೆ ನಿಜವಾಗ್ಲು ಹನುಮಂತ ಒಂದು ಮಾತು ಹೇಳ್ತಾನೆ ಕರೆಕ್ಟ್ ಆಗಿ, ಅದು ನಿಜ ಅಂತ ಅನಿಸ್ತು. ಅದು ಉಸ್ತುವಾರಿ ಅನ್ನೋರು ಒಂಥರ ಕರೆಕ್ಟ್ ಆಗಿ ಆಟನ ನಿರ್ಣಯ ಮಾಡೋರು ಅಂತಂದ್ರೆ ಯಾವ ರೀತಿ ಇರಬೇಕು, ಈ ತರ ಪಕ್ಷಪಾತ ಮಾಡ್ಕೊಂಡು ಇರೋ ತರ ಇರಬಾರ್ದು ಅನ್ನೋದು ನನ್ನ ಒಪಿನಿಯನ್. ತ್ರಿವಿಕ್ರಮ್ ಅವರು ಸೆಲ್ಫ್ ನಾಮಿನೇಟ್ ಆಗಿದ್ದು ಸರಿನಾ ತಪ್ಪ ಅನ್ನೋದನ್ನ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು, ನನ್ಗೇನು ಅನಿಸ್ತೋ ಅದನ್ನ ನಾನು ಜೆನ್ಯೂನ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ಒಪಿನಿಯನ್ ನಿಮ್ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ, ನಿಮ್ಮ ಒಪಿನಿಯನ್ ನನ್ನ ಜೊತೆ ಮ್ಯಾಚ್ ಆಗ್ಬೇಕು ಅಂತ ಏನಿಲ್ಲ. ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ಕಾಮೆಂಟ್ ಅಲ್ಲಿ ಕೆಳಗಡೆ ಕಾಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಎಲ್ಲ ಬೇಜಾರಾಗಿರ್ತಾರೆ. ಯಾಕಂದ್ರೆ ಟಾಸ್ಕ್ ಪೌಲ್ಗಳನ್ನ ಕೊಟ್ಟು ಸೋಲ್ಸಿರ್ತಾರಲ್ವಾ, ಇದರಲ್ಲಿ ಬೇಜಾರಾಗಿ ಐಶ್ವರ್ಯ ಅವರೆಲ್ಲನೂ ನಿಜವಾಗ್ಲೂ ಸಖತ್ ಬೇಜಾರಾಗಿರ್ತಾರೆ. ಚೈತ್ರ ಅವರು ಈ ತರ ಮಾಡ್ಬಿಟ್ರಲ್ಲ, ಎಷ್ಟು ಎಫರ್ಟ್ಸೇ ಇಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಗಿರ್ತಾರೆ. ಒಂದ್ ಕಡೆ ಮೋಕ್ಷಿತ್ ಅವ್ರು ಕೂಡ ಬೇಜಾರಾಗಿರ್ತಾರೆ, ತುಂಬಾ ಡಿಸಪಾಯಿಂಟ್ ಆಗಿರ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದಾದ್ಮೇಲೆ ಚೈತ್ರ ಮತ್ತೆ ರಜತ್ ಅವ್ರದ್ದು ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ನಿಜವಾಗ್ಲೂ ಇಲ್ಲಿ ಧನ್ರಾಜ್ ಅವರು ಮತ್ತೆ ಹನುಮಂತ ಅವ್ರನ್ನ ಕುತ್ಕೊಂಡಿರ್ಬೇಕಾದ್ರೆ ಚೈತ್ರ ಅವ್ರ ಹತ್ರ ಮಾತಾಡ್ತಾ ಇರ್ತಾರೆ. ನೀವ್ ಈ ತರ ಪೌಲ್ಗಳು ಕೊಟ್ಟು ಈ ತರ ಇದ್ ಮಾಡಿದ್ದು ತುಂಬಾ ರಾಂಗ್ ಅಕ್ಕ, ಯಾಕೆ ಈ ತರ ಮಾಡ್ತೀರಾ? ಒಬ್ರು ಉಸ್ತುವಾರಿ ಅಂತ ಹೋದ್ರೆ ಈ ತರ ಅವ್ರು ಹೇಳ್ತಾರೆ, ಚೈತ್ರಕ್ಕಲ್ಲ ಉಸ್ತುವಾರಿ ಅಕ್ಕ ಅಂತ. ಚೈತ್ರಕ್ಕ ಉಸ್ತುವಾರಿ ಅಕ್ಕ ಅಲ್ಲ, ಚೈತ್ರಕ್ಕ ಫೌಲ್ ಅಕ್ಕ ಅಂತ ಹೇಳ್ಬೇಕು ಅಷ್ಟೇ. ನಿಜವಾಗ್ಲು ಸಖತ್ ಬೇಜಾರಾಯ್ತು ನನಗಂತೂ ಚೈತ್ರಕ್ಕ ಅವ್ರಿದು. ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಗುರು. ನಿಜವಾಗ್ಲು ಅವರು ಹೇಳ್ತಾ ಇದ್ದಾರೆ, ಧನ್ರಾಜ್ ಅವರು, ಹನುಮಂತಣ್ಣ ಎಲ್ಲ ಒಂದ್ ಕಡೆಯಿಂದ ಹೇಳ್ತಾ ಇದ್ದಾರೆ, ರಜತ್ ಅವರು ಹೇಳ್ತಾ ಇದ್ದಾರೆ ನಾನ್ ಮಾಡಿದ್ದೆ ಸರಿ, ನನ್ನ ಪ್ರವೋಕ್ ಮಾಡಿದ್ರು, ಹಳೇದೆಲ್ಲ ತಗೊಬಂದು ಇದನ್ನ ಇದಾಗ್ತಾ ಇದ್ದಾರೆ. ಬಟ್ ಅವಾಗ ಅವ್ರು ಮಿಸ್ಟೇಕ್ ಮಾಡಿದ್ರೆ ಅದು ತಪ್ಪು. ಜನ ನೋಡ್ತಾ ಇರ್ತಾರೆ ಗುರು, ಜನ ಉತ್ತರ ಕೊಡ್ತಾರೆ, ಅದಕ್ಕೆ ಅವ್ರದೇ ಮಿಸ್ಟೇಕ್ ಇರುತ್ತೆ. ಬಟ್ ಅವ್ರು ಮಾಡಿದ್ರು ಅಂತ ಅಂದ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೋಗ್ತಾ ಇದ್ರೆ ಈ ತರ ಮಾಡಿದ್ರೆ ಏನ್ ಅರ್ಥ ಇರುತ್ತೆ ಹೇಳಿ ಗುರು? ನನಗಂತೂ ಅನ್ಸಿದ್ ಒಂದೇ ಗುರು, ಚೈತ್ರ ಅವರು ನಾಮಿನೇಷನ್ ಭಯ ಪಟ್ಟು ಸುಮ್ನೆ ಈ ತರ ಇದ್ ಮಾಡ್ಕೊಂಡು ಆದಷ್ಟು ಅವ್ರ ಟೀಮ್ ನ ಸೇಫ್ ಮಾಡ್ಕೊಳ್ಳೋಣ ಇದಕ್ಕೆ ಹೋದ್ರು ಅನ್ನೋದು ನನ್ನ ಒಪಿನಿಯನ್. ನಿಮ್ಗೇನ್ ಅನ್ನಿಸ್ತು ಅಂತ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ಸ್ವಲ್ಪ ಜಗಳ ಆಡ್ಕೊಂಡಿರ್ತಾರೆ, ಮಾತಾಡ್ತಾ ಇರಲ್ಲ ಒಬ್ರಿಗೊಬ್ರು. ನಿಜವಾಗ್ಲೂ ಆ ಒಂದು ಕಾನ್ವರ್ಸೇಷನ್ ಮಾತ್ರ ಮೈಕ್ ಹಾಕೊಳ್ದೆ ಓಡಾಡ್ತಾ ಇರ್ತಾರೆ. ರಜತ್ ಮತ್ತೆ ತ್ರಿವಿಕ್ರಮ್ ಬಂದು ಭವ್ಯನ ಸಖತ್ತಾಗಿ ನಗಾಡ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ತುಂಬಾ ಸಖತ್ ಬನ್ನಿ ಆಗಿತ್ತು ಗುರು. ಪಾಪ ಭವ್ಯ ಅವ್ರು ಮೇಂಟೈನ್ ಮಾಡ್ತಾರೆ, ನಗದ್ ಬೇಡ ಅಂತ ಅಂದ್ಬಿಟ್ಟು. ಬಟ್ ಆದ್ರೂ ನಗುನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಸಖತ್ತಾಗಿ ನಗಿಸ್ತಾ ಇರ್ತಾರೆ. ಕೊನೆಗೂ ಭವ್ಯ ಅವರು ನಗದು ಬಿಡ್ತಾರೆ. ನಿಜವಾಗ್ಲೂ ಸಖತ್ತಾಗಿತ್ತು ಆ ಇದನ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದೆಲ್ಲ ಆದ್ಮೇಲೆ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಗುರು. ಆ ದಿಂಬು ಟಾಸ್ಕ್ ಸ್ಟಾರ್ಟ್ ಆಗುತ್ತೆ. ಆ ದಿಂಬು ಟಾಸ್ಕ್ ಅಲ್ಲಿ ನಿಜವಾಗ್ಲು ಸಕ್ಕದಾಗಿ ಭವ್ಯ ಅವರಂತೂ ಸ್ಟ್ಯಾಂಡ್ ಔಟ್ ಪರ್ಫಾರ್ಮರ್ ಗುರು. ನಿಜವಾಗ್ಲು ಸಕ್ಕದಾಗಿ ಹೋಲ್ಡ್ ಮಾಡಿ, ಐಶ್ವರ್ಯ ಅವ್ರನ್ನ ಹೋಲ್ಡ್ ಮಾಡಿ ಸಕ್ಕದಾಗಿ ಇದ್ ಮಾಡ್ತಾರೆ. ಆ ದಿಂಬಲ್ಲಿ ತಗೊಂಡೋಗಿ ಗೌತಮಿ ಅವ್ರು ಕೂಡ ಅಷ್ಟೇ ಸಖತ್ ಎಫರ್ಟ್ ಹಾಕಿ ತಗೊಂಡೋಗಿ ಇದ್ ಮಾಡ್ತಾರೆ. ಈ ಕಡೆ ಬಾಯ್ಸ್ ಇದ್ರಲ್ಲಿ ಬಂದ್ರೆ ರಜತ್ ಅವರು ಅಷ್ಟೇ ಸಖತ್ತಾಗಿ ಎಫರ್ಟ್ ಹಾಕ್ತಾರೆ, ಮಂಜಣ್ಣ ಕೂಡ ಹಾಕ್ತಾರೆ, ಧನ್ರಾಜ್ ಹಾಕ್ತಾರೆ, ತ್ರಿವಿಕ್ರಮ್ ಹಾಕ್ತಾರೆ. ಓವರ್ ಆಲ್ ಟೂ ಗುಡ್ ಅಂತ ಹೇಳ್ಬೋದು ಗುರು. ಸಕ್ಕದಾಗಿ ಆಟ ಆಡ್ತಾರೆ, 4 ಜನನು ಸೂಪರ್ ಆಗಿ ಆಟ ಆಡ್ತಾರೆ. ಬಟ್ ಆದ್ರೆ ರಿಸಲ್ಟ್ ಅನ್ನೋದು ಬರ್ಲಿಲ್ಲ. ಇಲ್ಲಿ ಆ ರಿಸಲ್ಟ್ ಅನ್ನೋದು ಬರೋದಕ್ಕೆ ಕಾರಣ ಏನು ಅಂತಂದ್ರೆ, ಅಲ್ಲಿ ಕೊನೆವರೆಗೂ ಟಾಸ್ಕ್ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇರುತ್ತೆ. ಕೊನೆಯಲ್ಲಿ ಬಂದು ಅಲ್ಲಿ ಯಾರು ಮೋಕ್ಷಿತಾ ಅವರು ಫೌಲ್ ಮಾಡಿದ್ರು ಅಂತ ಅಂದ್ಬಿಟ್ಟು ಆ ಚೈತ್ರ ಅವರು ಹೇಳ್ಬಿಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ತಾರೆ ಗುರು. ಅದು ನಿಜವಾಗ್ಲೂ ಅದನ್ನ ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು ಅಂತ ನನ್ನ ಒಪಿನಿಯನ್. ಯಾಕಂತಂದ್ರೆ ಕ್ಲೀನ್ ಆಗಿ ಸ್ಲೋ ಮೋಷನ್ ಅಲ್ಲಿ ಇಟ್ಕೊಂಡು ನೋಡಿದಾಗ
ನಿಯರ್ ಆ ಗೆರೆ ಏನಿದೆಯೋ ಅದಕ್ಕಿಂತ ಸ್ವಲ್ಪ ಆ ಕಡೆ ಇದ್ದಂಗಿದೆ. ಅವರು ಎಲ್ಲ ನೋಡಿದ್ದಾರೆ, ಅವರು ಒಪ್ಕೋತಾ ಇದ್ದಾರೆ. ಬಟ್ ಇವರು ಚೈತ್ರಕ್ ಅವರು ಇಲ್ಲ, ನಾನು ಮಾಡಿದ್ದೆ ಇದು ನನ್ನ ರೈಟು ಅಂತ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ವಾದ ಮಾಡೋದಕ್ಕೆ ಇದ್ ಮಾಡ್ತಾರೆ. ಒಂದ್ ಕಡೆ ಬರ್ತಾರೆ ಧನರಾಜ್ ಅವ್ರ ಜೊತೆ ಜಗಳ ಆಗ್ತಾರೆ, ಒಂದ್ ಕಡೆ ಬಂದು ಹನುಮಂತ್ ಅವ್ರ ಕಡೆ ಜಗಳ ಆಡ್ತಾರೆ, ರಜತ್ ಅವ್ರ ಕಡೆ ಜಗಳ ಆಡ್ತಾರೆ ಚೈತ್ರ ಅವರು. ಎಷ್ಟು ಅಂತ ನೋಡ್ಕೊಂಡು ಇರ್ತಾರೆ ಹೇಳ್ಗುರು, ನಿಜವಾಗ್ಲು ಒಂದಾದ್ಮೇಲೆ ಒಂದು ಎಷ್ಟು ಅಂತ ಈ ತರ ಇದ್ ಮಾಡ್ತಾರೆ. ನಿಜವಾಗ್ಲು ಸಖತ್ ಬೇಜಾರಾಯ್ತು ನನ್ಗಂತೂ, ತುಂಬಾ ಬೇಜಾರಾಯ್ತು ಗುರು. ಚೈತ್ರ ಅವರು ಆ ತರ ಇದ್ ಮಾಡ್ಬಾರ್ದಾಗಿತ್ತು, ಕ್ಲಿಯರ್ ಆಗಿ ಅವ್ರಿಗೆ ಇದ್ರೆ ಮಾತ್ರ ಇದ್ ಮಾಡ್ಬೇಕಾಗಿತ್ತು. ಬಟ್ ಅಷ್ಟೊಂದು ಇದ್ರಲ್ಲಿ ಇಲ್ದೆ ಅವ್ರು ಕ್ಲಿಯರ್ ಆಗಿ ನೋಡೋದು ಕೂಡ ಇಲ್ಲ ಗುರು. ದಿಂಬ ಆ ಕಡೆ ಹೊಟ್ಟೋದ್ಮೇಲೆ ಹೋಗಿ ತಗೊಂಡ್ಬಂದು ಇದ್ ಮಾಡ್ತಾರೆ ಚೈತ್ರ ಅವರು. ಆತರ ನಿಜವಾಗ್ಲು ಜಾಸ್ತಿ ಉಸ್ತುವಾರಿಯಲ್ಲಿ ಸುದೀಪ್ ಅಣ್ಣ ಬಂದು ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಬಿಗ್ ಬಾಸ್ ಗುರು. ಇದುವರೆಗೂ ಉಸ್ತುವಾರಿಗಳಿಗೆ ಸರಿಯಾಗಿ ಕ್ಲಾಸ್ ಹಾಕೊಂಡಿಲ್ಲ, ನಾವು ಮಾಡಿದ್ದೆ ಸರಿ ಅಂತ ಪ್ರತಿ ಆಟದಲ್ಲೂ ಇದೇ ತರ ಮಾಡ್ಕೊಂಡು ಹೋಗ್ತಾ ಇದಾರೆ. ಬಿಗ್ ಬಾಸ್ ಅವ್ರು ಬಂದು ಸುದೀಪ್ ಅಣ್ಣ ಬಂದು ವೀಕೆಂಡ್ ಅಲ್ಲಿ ಬಂದು ಸರಿಯಾಗಿ ಒಂದ್ಸಲ ಎರಡೂ ಉಸ್ತುವಾರಿಗಳಿಗೂ ಹಾಕೊಂಡ್ರೆ ಅವಾಗ ಉಸ್ತುವಾರಿ ಅಂದ್ರೆ ಏನು ಅಂತ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಆಟಗಳಿಗೆ ಬೆಲೆ ಗೊತ್ತಾಗುತ್ತೆ. ಭವ್ಯ ಅವ್ರು ಅಷ್ಟು ಹಾಕಿ ಇದ್ ಮಾಡಿದಾಗ ಎಫರ್ಟ್ಸ್ಗೆ ಬೆಲೆ ಇಲ್ಲ ಗುರು. ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ಟಾಸ್ಕ್ ರದ್ದಾಗೋಗಿ ಕೊನೆಗೆ ಇಬ್ರು ಟೀಮಿಂದ ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಈ ಕಡೆ ಬಂದ್ರೆ ಹನುಮಂತಣ್ಣ, ಇನ್ನು ಇರೋದು ಧನರಾಜು ಮತ್ತೆ ಹನುಮಂತಣ್ಣ ಫ್ರೆಂಡ್ಗೋಸ್ಕರ ತ್ಯಾಗ ಮಾಡಿ ನನ್ನೇ ನಾಮಿನೇಟ್ ಮಾಡಿ ಅಂತಾನೆ. ಮತ್ತೆ ಅವ್ರ ರೀಸನ್ಸ್ ಇಟ್ಕೊಂಡು ಅವರು ಎಲ್ಲ ಒಮ್ಮತದಿಂದ ಇವ್ರು ಇದ್ ಮಾಡ್ತಾರೆ. ಈ ಕಡೆ ಬಂದ್ರೆ ತ್ರಿವಿಕ್ರಮ್ ಅವ್ರ ತಂಡದಲ್ಲಿ ಯಾರನ್ನ ಮಾಡ್ಕೊಳ್ಳೋಣ ಅಂತಂದ್ರೆ ಯಾರು ರೆಡಿ ಇಲ್ಲ. ಕರೆಕ್ಟ್ ಆಗಿ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡಿದ್ರೆ ಚೈತ್ರ ಅವ್ರ ನಿಜವಾದ ಮುಖವಾಡ ಏನು ಅಂತ ಎಲ್ಲರಿಗೂ ಗೊತ್ತಾಗಿರೋದು. ಅವಾಗ ಓಪನ್ ಅಪ್ ಆಗಿರೋರು. ಅವಾಗ ನಾನು ಹಿಂಗ್ ಮಾಡಿದೆ ಇಷ್ಟೆಲ್ಲ ಮಾಡಿ ಗೆಲ್ಸಿದ್ರು ನನ್ನ ನಾಮಿನೇಟ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಓಪನ್ ಅಪ್ ಆಗಿರೋರು. ಇವರು ಚೈತ್ರ ಅವ್ರನ್ನ ಮಾಡದೆ ಹೋಗಿ ತ್ರಿವಿಕ್ರಮ್ ಸೆಲ್ಫ್ ನಾಮಿನೇಟ್ ಆಗ್ತಾರೆ ಗುರು. ನಿಜವಾಗ್ಲೂ ಸೆಲ್ಫ್ ನಾಮಿನೇಟ್ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಗುರು. ಯಾರೇ ಆದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸೆಲ್ಫ್ ನಾಮಿನೇಷನ್ ಅನ್ನೋದು ಅಪರಾಧ ಗುರು. ಮಾಡ್ಕೋಬಾರ್ದು, ಏನೇ ಆದ್ರೂ ಮಾಡ್ಕೋಬಾರ್ದು. ಅದು ಕರೆಕ್ಟ್ ಆಗಿ ವ್ಯಾಲಿಡ್ ರೀಸನ್ ಇದ್ರೆ ಮಾತ್ರ ಇದ್ ಮಾಡ್ಕೋಬೇಕು. ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಿದ್ದಾದ್ಮೇಲೆ ಧನರಾಜ್ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಲಾಸ್ಟ್ ಟೈಮು ಅವರು ಹೇಳ್ತಾರಲ್ವಾ, ಕ್ಯಾಪ್ಟನ್ಸಿ ಇದರಿಂದ ಇದ್ ಮಾಡಿದಾಗ ನೀವು ಒಂದು ಕ್ಯಾಪ್ಟನ್ ಆಗಿ ನೀವೇ ಈ ತರ ಡಿಸಿಷನ್ ಮಾಡಿದ್ರೆ ಹೆಂಗಿರುತ್ತೆ ಅಂತ. ಈಗ ತ್ರಿವಿಕ್ರಮ್ ಅವ್ರ ಸ್ಟೇಟ್ಮೆಂಟ್ ನ ಅವರೇ ಕಾಂಟ್ರಡಿಕ್ಟ್ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಜವಾಗ್ಲೂ ಸಖತ್ ಬೇಜಾರಾಯ್ತು ನನ್ಗಂತೂ. ಈ ತರ ಮಾಡ್ಬಾರ್ದಾಗಿತ್ತು ಅವರು. ಬಟ್ ಆ ತರ ಡಿಸಿಷನ್ ತಗೊಂಡು ಬಿಗ್ ಬಾಸ್ ಕೂಡ ಹೇಳಿದ್ರು ಒಂದ್ಸಲ ಯೋಚನೆ ಮಾಡಿ ತಂಡದ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಅಂತ. ಮತ್ತೆ ಎಲ್ಲ ಹೋಗಿ ಅದೇ ತರ ಮಾಡಿದ್ರು. ಕೊನೆಗೆ ತ್ರಿವಿಕ್ರಮ್ ಮತ್ತೆ ಹನುಮಂತು ಇಬ್ರು ನಾಮಿನೇಟ್ ಆಗ್ತಾರೆ. ಓವರ್ ಆಲ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆ ತ್ರಿವಿಕ್ರಮ್ ನಾಮಿನೇಟ್ ಆಗಿದ್ದಕ್ಕೆ ರಜತ್ ಅವ್ರು ಬಂದು ಬೇಜಾರಾಗ್ತಾರೆ. ಈ ತರ ಆದ ಅಂತ ಅಂದ್ಬಿಟ್ಟು ಧನರಾಜ್ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಮತ್ತೆ ಬಂದು ಡೈರೆಕ್ಟ್ ಆಗಿ ತ್ರಿವಿಕ್ರಮ್ಗೂ ಹೇಳ್ತಾರೆ, ನೀನ್ ಈ ತರ ಮಾಡ್ಬಾರ್ದಾಗಿತ್ತು, ಫಾರ್ಫಾರ್ಡ್ ಗುರು, ನೀನ್ ಯಾಕೆ ನಾಮಿನೇಟ್ ಆಗ್ಬೇಕಾಗಿತ್ತು, ಬೇರೆಯವ್ರನ್ನ ಮಾಡ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಭವ್ಯ ಅವರು ಕೂಡ ಬೇಜಾರಾಗ್ತಾರೆ. ನಿಜವಾಗ್ಲು ಕರೆಕ್ಟ್ ಆಗಿತ್ತು, ತ್ರಿವಿಕ್ರಮ್ ಅವ್ರ ಮೇಲೆ ಬೇಜಾರಾಗಿದ್ರೆ ಅಲ್ಲಿ ತಪ್ಪೇನಿಲ್ಲ ಅಂತ ನನ್ಗೆ ಅನಿಸ್ತು. ಅದಾದ್ಮೇಲೆ ಮಂಜಣ್ಣ ಮತ್ತೆ ಗೌತಮಿ ಅವ್ರದಂತೂ ಸುದೀಪಣ್ಣ ಬಂದು ವೀಕೆಂಡ್ ಹೇಳಿದಾಗ ಎಲ್ಲೆಲ್ಲಿ ಚಾನ್ಸ್ ಸಿಕ್ಕಿದ್ರೆ ಅಲ್ಲಿ ಜಗಳ ಹಾಕೊಳ್ಳೋಣ ಅಂತ ನೋಡ್ತಾ ಇದಾರೆ ಗುರು. ಸ್ಕ್ರೀನ್ ಪ್ಲೇಸ್ಗೋಸ್ಕರ ಇದ್ ಮಾಡ್ತಾರೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ. ಇದಕ್ಕಿದಂಗೆ ದಿಢೀರಂತ ಈ ಬದಲಾವಣೆಗಳು ಅನ್ಎಕ್ಸ್ಪೆಕ್ಟೆಡ್ ಗುರು. ಸುದೀಪಣ್ಣ ಹೇಳಿರೋದ್ರಿಂದ ಅದನ್ನ ಜಾಸ್ತಿ ಮನ್ಸಿಗೆ ತಗೊಂಡು ಗೌತಮಿ ಅಕ್ಕ ಮಾಡ್ತಾ ಇದಾರೆ ಅಂತ ನನಗನಿಸ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಒಂದು ಟಾಸ್ಕ್ ಕೊಡ್ತಾರೆ, ಕೋಲಾಹಲ ಅಂತ ಒಂದು ಟಾಸ್ಕ್ ಕೊಡ್ತಾರೆ. ಆ ಕೋಲಾಹಲ ಟಾಸ್ಕ್ ಅಲ್ಲಂತೂ ನಿಜವಾಗ್ಲೂ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಗುರು. ಕಾದರ್ ಟೀಮ್, ಕರ್ನಾಟಕ ಕದರ್ ಟೀಮ್ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಹನುಮಂತಣ್ಣ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗೋದಾಗಿರ್ಬೋದು, ಮೋಕ್ಷಿತ ಅವರು ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಧನರಾಜ್ ಅಂತೂ ಎಕ್ಸ್ಟ್ರಾರ್ಡಿನರಿ ಗುರು, ಸಖತ್ತಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಐಶು ಕೂಡ ಈ ಗೇಮ್ ಅಲ್ಲಿ ಸ್ಟ್ಯಾಂಡ್ ಔಟ್ ಆಗಿ ಇದ್ ಮಾಡ್ತಾರೆ. 4 ಜನ ಇದ್ ಮಾಡಿ 3 ಬಾಲು ಹಾಕಿ ನಾಮಿನೇಷನ್ಸ್ ಇಂದ ಸೇವ್ ಮಾಡ್ಕೊಳ್ಳೋ ಆಪ್ಷನ್ ಅನ್ನ ಪಡ್ಕೊಂತಾರೆ. ನಿಜವಾಗ್ಲೂ ಸೂಪರ್ ಅಂತ ಹೇಳ್ಬೋದು. ಈ ಗೇಮ್ ಅಲ್ಲಿ ಬಂದ್ರೆ ಆ ಕಡೆ ಪಾಪ ಮಂಜಣ್ಣ ಬಂದು ಬಾಲು ಚೈತ್ರಕ್ಕ ಅವ್ರು ಕೊಡ್ತಾರೆ, ಅಷ್ಟೇ ಮುಗೀತು. ಆ ಒಂದು ಬಾಲ್ ಕೊಡ್ತಾರೆ, ಅಲ್ಲೇ ಆಗೋಯ್ತು ಅವ್ರ ಗೇಮ್. 100 ಸಲ ತಗೊಬಂದು ಗೇಮ್ ಆಡಕ್ಕಾಗಲ್ಲ. ಚೈತ್ರಕ್ಕ ಅವ್ರಿಗೊಂದು ಗೇಮ್ ಆಡಕ್ಕಾಗಲ್ಲ. ನಿಂತ್ಕೊಂಡು ನಿಯತ್ತಾಗಿ ಆಡೋರ್ ಗೇಮ್ ನ ಇವ್ರು ಫೌಲ್ ಅಂತ ಕೊಟ್ರೆ ಏನಾಗತ್ತೆ? ಕರ್ಮ ರಿಟರ್ನ್ಸ್ ಅನ್ನೋದು ಇದನ್ನೇ ಅಲ್ವಾ? ಯೋಚನೆ ಮಾಡ್ಬೇಕು ಒಂದ್ಸಲ. ಅಷ್ಟು ಎಫರ್ಟ್ ಹಾಕಿ ಫೌಲ್ ಅಂತ ಕೊಟ್ರೆ ಹೆಂಗಿರುತ್ತೆ ಮನಸ್ಥಿತಿ ಅಂತ ಅಂದ್ಬಿಟ್ಟು. ಚೈತ್ರ ಅವರು ರಿಯಲೈಸ್ ಆಗಿಲ್ಲ ಗುರು, ನಿಜವಾಗ್ಲೂ ರಿಯಲೈಸ್ ಆಗಿಲ್ಲ. ತುಂಬಾ ಅವ್ರು ನೆಕ್ಸ್ಟ್ ಉಸ್ತುವಾರಿ ಕೊಟ್ಟರು ಕೂಡ ಅದೇ ತರನೇ ಮಾಡೋದವ್ರು. ತುಂಬಾ ಬೇಜಾರಾಗುತ್ತೆ ಗುರು ಚೈತ್ರಕ್ಕ ಅವ್ರ ವಿಚಾರದಲ್ಲಿ. ಆ ಬಾಲ್ನಂತೂ ಪಾಸ್ ಮಾಡಕ್ಕಾಗಿಲ್ಲ. ಕೊನೆಗೆ ಅವರೇ ಹತ್ಕೊಂಡು ನನ್ನ ಕೈಯಲ್ಲಿ ಆಗಲ್ಲ ಅದು ಅಂತ ಗೋಗರಿಯ ತರ ಆಗೋದ್ರು. ನಿಜವಾಗ್ಲು ಸಿಕ್ಕಾಪಟ್ಟೆ ಬೇಜಾರಾಯ್ತು ಗುರು ನನಗಂತೂ. ಪಾಪ ಏನ್ ಮಾಡಕ್ಕಾಗಲ್ಲ. ಒಂದೊಂದ್ ಕಡೆ ನೋಡಿದ್ರೆ ಪಾಪ ಅನಿಸ್ತು ಗುರು. ಬಟ್ ಆದ್ರೆ ಇದು ಬಿಗ್ ಬಾಸ್, ಏನ್ ಮಾಡಕ್ಕಾಗಲ್ಲ. ಸಿಂಪದಿಗೋಸ್ಕರ ಟ್ರೈ ಮಾಡಬಾರ್ದು ಗುರು. ಆಟ ಆಡಿ ತೋರಿಸ್ಬೇಕು. ಮಾತಲ್ಲಿ ಇದು ಮಾಡ್ಕೊಂಡು ಇದಲ್ಲ. ಬೇರೊಬ್ರು ಆಡ್ತಾ ಇರ್ಬೇಕಾದ್ರೆ ಫೌಲ್ ಕೊಡೋದಲ್ಲ.
ಗೇಮನ್ನು ಆಡಿ ತೋರಿಸ್ಬೇಕಾಗಿತ್ತು ಅನ್ನೋದು ನನ್ನ ಒಪಿನಿಯನ್ ಗುರು. ನಿಮ್ಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅಲ್ಲಿಗೂ ತ್ರಿವಿಕ್ರಮು ಮತ್ತೆ ಮಂಜಣ್ಣ ಎಲ್ಲ ಹೋಗಿ ಮೋಟಿವೇಟ್ ಮಾಡ್ತಾರೆ, ಬಟ್ ನೋ ಯೂಸ್. ಚೈತ್ರಕ್ಕ ಅವ್ರ ವಿಚಾರದಲ್ಲಿ ಆಗೋದಿಲ್ಲ. ಕೊನೆಗೂ ಏನೋ ಮಾಡಿ ಆ ಬಾಲು ಗೌತಮಿ ಅವ್ರಿಗೆ ಪಾಸ್ ಮಾಡ್ತಾರೆ, ಅದು ಫೌಲ್ಗಳಾಗಿ ಕೊನೆಗೂ ಪಾಸ್ ಮಾಡೋದು, ಅದು ಆದ್ರೂ ಸಾಧ್ಯ ಆಗಲ್ಲ ಅಂತ ಅಂದ್ಬಿಟ್ಟು ಗೇಮ್ ಅಷ್ಟೊತ್ತಿಗೆ ಕ್ಲೋಸ್ ಆಗಿ ಹೋಗುತ್ತೆ. ನಿಜವಾಗ್ಲೂ ವೆರಿ 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 ಫೂರ್ ಪರ್ಫಾರ್ಮೆನ್ಸ್ ಅಂತ ನನಗೆ ಅನಿಸ್ತು ಗುರು. ನಿಜವಾಗ್ಲೂ ನನ್ನ ಎಪಿಸೋಡು ಅಷ್ಟೊಂದು ಇದರಲ್ಲಿ ಏನು ಇಲ್ಲ ಗುರು, ಭಾರಿ ಡಮ್ಮಿ ಎಪಿಸೋಡ್ ಅಂತ ಹೇಳ್ಬೇಕು. ಆ ದಿಂಬು ಟಾಸ್ಕ್ ಅಲ್ಲಿ ಬಿಟ್ರೆ ಮತ್ತೆ ಎಲ್ಲ ಏನು ಇಲ್ಲ ನನ್ನ ಎಪಿಸೋಡಲ್ಲಿ. ತುಂಬಾ ಟ್ರಲ್ಲು ಎಪಿಸೋಡ್ ಅಂತ ಹೇಳ್ಬೋದು. ಓವರ್ ಆಲ್ ಎಪಿಸೋಡ್ ನೋಡಿದಾಗ ನಿಜವಾಗ್ಲೂ ಚೈತ್ರಕ್ ಅವ್ರಿಗೆ ಗೇಮ್ ಅಂತೂ ಆಡಕ್ ಬರಲ್ಲ ಗುರು. ಗೇಮ್ ಆಡಿಲ್ಲ ಅಂತಂದ್ರು ಬರೀ ಮಾತು, ಅದರಲ್ಲೂ ಉಸ್ತುವಾರಿ ತಗೊಂಡು ಬರೀ ಫೌಲು. ಉಸ್ತುವಾರಿ ಬಿಟ್ರೆ ಈ ಸೀಸನ್ ಅಲ್ಲಿ ಚೈತ್ರಕ್ ಅವರು ಏನೂ ಮಾಡಿಲ್ಲ ಅನ್ನೋದು ನನ್ನ ಒಪಿನಿಯನ್. ಏನಾದ್ರು ಮಾಡಿದ್ರೆ ನೀವು ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಓವರ್ ಆಲ್ ಆಗಿ ನೋಡಿದಾಗ ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಗುರು. ಹನುಮಂತ ಆಗಿರ್ಬೋದು, ಮೋಕ್ಷಿತ್ ಆಗಿರ್ಬೋದು, ಆಯುಷು, ಧನರಾಜು, ಭವ್ಯ ಎಕ್ಸ್ಪೆಷಲಿ ಕಿರಾಕ್ ಪರ್ಫಾರ್ಮೆನ್ಸ್ ಅಂತ ನನ್ಗೆ ಅನಿಸ್ತು ಗುರು. ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡಿದ್ದು ವಿಕ್ಕಿ ಮಿಸ್ಟೇಕು ಅಂತ ಅನಿಸ್ತು. ಓವರ್ ಆಲ್ ನೋಡಿದಾಗ ಒಂದು ಅಪ್ಡೇಟ್ ಗುರು, ಅದು ಈ ವಾರ ಎಲಿಮಿನೇಷನ್ ಇಲ್ಲ, ಅದರಲ್ಲೂ ನಾಮಿನೇಷನ್ಸ್ ಓಪನ್ ಕೂಡ ಆಗೋದಿಲ್ಲ, ವೋಟಿಂಗ್ ಪೋಲ್ ಓಪನ್ ಆಗೋದಿಲ್ಲ ಅಂತ ಅಪ್ಡೇಟ್ ಇದೆ. ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.